ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ತಮ್ಮ ಟೈಟಲಲ್ಲಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ ನಾನು ಎಲ್ಲಿ ಹೋಗಿದ್ದೀನಿ ಅಂತ. ಜೀವ ಭೂಮಿ ಅನ್ನೋ ಇದು ಗೋಡೌನು. ಇಲ್ಲಿ ಹೋದರೆ ಏನೇನೆಲ್ಲ ನಮಗೆ ಸಿಗುತ್ತೆ ಅನ್ನೋದು ಈ ವಿಡಿಯೋ ಸ್ಕಿಪ್ ಮಾಡಲಿಲ್ಲ, ಲಾಸ್ಟ್ವರೆಗೂ ನೋಡಿ. ಯಾಕೆ ಅಂದರೆ ಇವಾಗ ಆರೋಗ್ಯ ನಮ್ಮದು ತುಂಬ ಆಗ್ತಾ ಇದೆ. ಎಲ್ಲ ನಾವು ತಿಂತಾ ಇರೋ ಫುಡ್ಡೆಲ್ಲ ಸರಿ ಇಲ್ಲ, ಹಾಗಾಗಿ ಬೇಗ ಬೇಗ ನಾವು ಹುಷಾರು ತಪ್ತಿದ್ದೀವಿ ಆಗ್ತಿದೆ ಅಲ್ವಾ. ಹಂಗಾಗಿ ಈಗಲೇ ನಾವು ಕಾಳಜಿ ತಗೊಂಡು ಮುಂದುವರಿಸಿ ನೋಡಿಕೊಂಡ್ರೆ ಇನ್ನೂ ಸ್ವಲ್ಪ ನಮಗೆ ಈ ಥರ ಹುಷಾರು ತಪ್ಪುತ್ತೆ ಅನ್ನೋದಕ್ಕೋಸ್ಕರ ನಾನು ಹುಡುಕ್ತಿದ್ದಾಗ ಮಿಲೆಟ್ಸ್ ಬಗ್ಗೆ ನನಗೆ ತುಂಬ ಅನ್ಪಾಲಿಶ್ಡು, ತುಂಬ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟೆ ಇಲ್ಲಿ. ಹಂಗಾಗಿ ಈ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ, ನಿಮ್ಗಳಿಗೂ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇದು ಬಂದ್ಬಿಟ್ಟು ಅಲ್ಲಿ ಮಿಲೆಟ್ಸ್ನೇ ಮಾಡೋದು ಫಸ್ಟ್ ಆಗಿರೋದು, ನಿಮಗೆ ಸಿಗೋದು ಜಾಸ್ತಿ ಪ್ರಾಡಕ್ಟು. ಅದ್ರ ಜೊತೆ ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು, ಈ ನಾಟಿ ಕೋಳಿದು ಇದು ಎಲ್ಲ ಅದು ಎಗ್ಗಳದ್ದು ಸಿಗುತ್ತೆ. ಮಕ್ಕಳಿಗೆ ಕೊಡ್ಬೋದಲ್ಲ ಮೊಟ್ಟೆ, ನಾಟಿ ಮೊಟ್ಟೆದು. ಹಂಗಾಗಿ ಇವರು ಫಾರ್ಮರ್ಸಿಂದನೇ ತೊಗೊಳ್ಳೋದು. ತುಂಬ ಚೆನ್ನಾಗಿದೆ ಅಲ್ಲಿ ಕ್ವಾಲಿಟಿ ವೈಸು. ಇದು ಎಲ್ಲ ನೋಡಿದಾಗ ನಿಮಗೆ ಎಣ್ಣೆ ಬೇಕಾ, ತುಪ್ಪ ಬೇಕಾ, ಏನು ಬೇಕು ಎಲ್ಲ ಸಿಗುತ್ತೆ ಅಲ್ಲಿ ನಿಮಗೆ. ಹಂಗಾಗಿ ನನಗಿಂತ ಇನ್ನು ಇನ್ಫಾರ್ಮೇಷನು ಹೇಗೆ ಇದು ಯಾವಾಗ ಶುರು ಆಗಿರೋದು ಏನು ಅಂತ ಎಲ್ಲ ನಿಮಗೆ ತಿಳಿಯುತ್ತೆ. ಹಾಗಾಗಿ ಸ್ಕಿಪ್ ಮಾಡಲಿಲ್ಲ, ಲಾಸ್ಟ್ವರೆಗೂ ವಾಚ್ ಮಾಡಿ ನೋಡ್ಕೊಂಡು ಬನ್ನಿ ಗ್ಲಿಮ್ಸ್ನ. ಜೀವ ಭೂಮಿ ಸೇಫ್ ಫುಡ್ ಫಾರ್ ಆಲ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ. ಹಂಗಾಗಿ ಇಲ್ಲಿ ನಡೆಸ್ತಿರೋ ಓನರ್ ಅವರು ಬಂದ್ಬಿಟ್ಟು ಅಜಯ್ ಅಂತ ಸರ್, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಸ್ಟೋರ್ದು ಯಾವಾಗ ಓಪನ್ ಆಗಿರೋದು, ಇಲ್ಲಿ ಏನೇನಿದೆ ಸಿಗುತ್ತೆ ಅಮ್ಮ ಅಂತ ನಿಮಗೆ ಅವರೇ ಮಾಹಿತಿ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಇದು ಬಂದ್ಬಿಟ್ಟು ಜೀವ ಭೂಮಿ, ಇದು ನಿಮ್ಮದು ಔಟ್ಲೆಟ್ ಇದೆ ಅಲ್ಲ ಸರ್, ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿದೆ. ನಮ್ಮ ವೀಕ್ಷಕರು ಯಾರ್ಯಾರು ನೋಡ್ತಿದ್ದಾರೆ ಅವ್ರಿಗೂ ಉಪಯೋಗ ಆಗಿ ಬರ್ಬೋದು ಅವರು. ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ನೀವು ಏನೇನಿದೆ ಇಲ್ಲಿ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ ಸರ್. ಇದು ಜೆ ಪಿ ನಗರ್ 9th ಫೇಸು, ಅಂಜನಾಪುರ ಗೊಲ್ಲಳ್ಳಿ ಲೊಕೇಟ್ ಆಗಿರೋದು. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಫಾರ್ಮರ್ಸು ಮತ್ತು ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಜೊತೆ ವರ್ಕ್ ಮಾಡ್ತೀವಿ. ಏನು ಅಂದರೆ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ, ಅಂದರೆ ಅವ್ರು ಬೆಳೆದಿರೋ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ನಾವು ಅವ್ರ ಪರವಾಗಿ ಮಾರ್ಕೆಟಿಂಗ್ ಮಾಡಿಕೊಡ್ತಾ ಇದ್ದೀವಿ. ನಮ್ದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಆನ್ಲೈನಲ್ಲೇ ಎಲ್ಲ ಸಿಗೋದಲ್ವಾ ಸರ್ ನಿಮ್ಮದು? ಆರ್ಡರ್ ಮಾಡಿದ್ರೆ ಕಸ್ಟಮರು ಅವ್ರ ಮನೆಗೆ ಹೋಗುತ್ತೆ. ತಲುಪುತ್ತೆ. ಅದು ಆನ್ಲೈನ್ ಆರ್ಡರ್ಸ್ದು ಅವೈಲೇಬಲ್ ಇರೋದು. ಅದು ನಿಮಗೆ ಆರ್ಡ್ರ್ ಮಾಡೋದಕ್ಕೆ ಅದಕ್ಕೆ ಡಿಸ್ಪ್ಯಾಚ್ ಮಾಡ್ತೀರಲ್ಲ, ಕೊರಿಯರ್ ಚಾರ್ಜಸ್ ಇರುತ್ತೆ ಸಪ್ರೇಟ್ ಆದ. ಡಿಸ್ಟೆನ್ಸ್ 500 ರೂಪಾಯಿವರೆಗೆ ಆರ್ಡರ್ ಮಾಡಿದ್ರೆ 50 ರೂಪೀಸ್ ಇರುತ್ತೆ. ಅಪ್ ಟು 1200 50 ರೂಪೀಸ್ ಚಾರ್ಜಸ್ಸು. 1200 ರೂಪಾಯಿ ಮೇಲ್ ಮಾಡಿದ್ರೆ ಫ್ರೀ ಹೋಮ್ ಡೆಲಿವರಿ. ಓಕೆ. ಆಮೇಲೆ ನಮ್ಮದು ಪ್ರಾಡಕ್ಟ್ ಪ್ರೈಸ್ ಬಂದು ಇಲ್ಲಿ ಅದಕ್ಕೂ ಮುಂಚೆ ಸರ್ ನಮ್ಗೆ ನೋಡೋ ವ್ಯೂವರ್ಸ್ಗೆಲ್ಲ ಮಾಹಿತಿ ಗೊತ್ತಿರಬೇಕಲ್ಲ, ಎಲ್ಲ ನಾವು ಕರೆಕ್ಟಾಗಿ ಹೇಳ್ಬೇಕಲ್ಲ. ಇವಾಗ 1 ಕಿಲೋಮೀಟರ್ ರೇಡಿಯಸ್ ಇಷ್ಟು ಒಳಗಿದ್ದರೆ ನೀವು ಚಾರ್ಜಸ್ ಮಾಡಲ್ಲ ಅಂತ ಇರುತ್ತಲ್ವಾ, ಅದು ಎಷ್ಟು ಕಿಲೋಮೀಟ್ರ್ ಒಳಗೆ ನೀವು ಇದು ಮಾಡ್ತೀರಾ? ಆ ಥರ ಚಾರ್ಜಸ್ ಇಲ್ಲ, ಚಾರ್ಜಸ್ ಆಗುತ್ತೆ. ಹಾಂ, 1200 ಮೇಲೆ ಮಾಡಿದ್ರೆ ಬೆಂಗಳೂರಲ್ಲಿ ಆವಾಗ ಚಾರ್ಜಸ್ ಇರಲ್ಲ. ಅಂದರೆ ಇಲ್ಲಿ ಬಿಲ್ಲು 1200 ರೂಪಾಯಿ ಮಾಡಿದ ಮೇಲೆ ಪಟ್ಟವ್ರಿಗೆ ಯಾರಿಗೂ ಇರಲ್ಲ, ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ, ಚಾರ್ಜಸ್ ಫ್ರೀ ಆಗುತ್ತೆ. ಸ್ಟೇಷನ್ ಏನೋ ತಗೋಬೇಕು ಅಂದರೆ ನಾವು ಏನು ಟ್ರಾನ್ಸ್ಪೋರ್ಟ್ ಚಾರ್ಜ್ VRL ನಾವು ಇದರಲ್ಲೆಲ್ಲ ಕಳಿಸ್ಕೊಡ್ತೀವಿ, ಸ್ಟೇಟ್ಗೆಲ್ಲ ಹೋಗುತ್ತೆ. ಅವ್ರಿಗೆ ಅದು ಆ್ಯಕ್ಚುಯಲ್ ಏನು ಚಾರ್ಜ್ ಆಗುತ್ತೋ ಅವ್ರು ಪೇ ಮಾಡಿ ತಗೋಬೇಕು. ನಿಮ್ಮದು ಬಿಸ್ನೆಸ್ಸು ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ಇವಾಗ ನಿಮ್ಮದು ಪ್ರಾಡಕ್ಟ್ ಏನೇನಿದೆ ಅದರದ್ದು ಮಾಹಿತಿ ಕೊಟ್ಬಿಡಿ ಸರ್. ಮಿಲೆಟ್ಸ್ ಇದೆ ಮೇಡಮ್. ಹಾಂ, ಕೋಡೋ ಮಿಲೆಟ್ಟು, ಫಾಕ್ಸ್ ಸ್ಟೈಲು, ಬಾರ್ನ್ಯಾರ್ಡು, ಲಿಟ್ಲು, ರೋಸು. ಹಾಂ, ಒಂದು ಯಾವುದಾದ್ರೂ ತೋರಿಸ್ತೀರಾ ಸರ್, ಅದು ಯಾವ್ದು ಇದರದು ಅಂತ? ಹಾಂ, ಈ ಸೈಡ್ ನಿಮ್ಮದು ಇದನ್ನು ಗೊತ್ತಾಗುತ್ತೆ. ಹಾಂ, ಇದು ಎಷ್ಟಿದೆ ಸರ್? ಇದು ನಾವೇ 145. ಹಾಂ, 145. ಹಾಂ, ಇದು GST ಎಲ್ಲ ಇನ್ಕ್ಲೂಡ್ ಆಗಿರಲ್ಲ ಅಲ್ಲ? ಇನ್ಕ್ಲೂಡೆಡ್ ಇನ್ಕ್ಲೂಡೆಡ್. ಓಕೆ. ಎಲ್ಲ 5 ಥರದ್ದು ಇದೆಯಾ ಸರ್ ಇಲ್ಲಿ? 6 ಥರದ್ದಾ? ಓಕೆ. ಹಾಂ, ಸರಿ ಸರ್. ಅಕ್ಕಿಗಳಿರುತ್ತೆ.
ಇದು ಅಕ್ಕಿ ಹಾಂ. ಇದು ಮಿಲೆಟ್ಸಲ್ಲೆಲ್ಲ ಅನ್ಪಾಲಿಶ್ಡ್ದೆ ಅಲ್ವಾ ಸರ್ ಸಿಗೋದು? ಎಲ್ಲ ಅನ್ಪಾಲಿಶ್ಡ್ದೆ ಅಲ್ಲ? ಕೊಡೋ ಮಿಲೆಟ್ಟು ಹಾಂ. ಇದು ಅನ್ಪಾಲಿಶ್. ಹಾಂ. ನೀವು ಮಾರ್ಕೆಟಲ್ಲೆಲ್ಲ ಸಿಕ್ಕೋದು ವೈಟ್ ಅರ್ಕ. ಇರುತ್ತೆ. ಎಲ್ಲ ನೀವು ಮಾರ್ಕೆಟಲ್ಲಿ ಯೂಶಲಿ ಸಿಕ್ಕೋದು ವೈಟ್ ಇರುತ್ತೆ. ಹಾಂ ಹಾಂ. ಕಲರ್ ನೀವು ನೋಡ್ಬೋದು. ಹಾಂ, ಇದು ಅನ್ಪಾಲಿಶ್ಡ್ ಅಲ್ವಾ? Unpolished ಅದಕ್ಕೋಸ್ಕರ ಹೀಗಿದೆ. ಅನ್ಪಾಲಿಶ್ ತಿನ್ಬೇಕು ಆಕ್ಚುಲಿ. ಹಾಂ ಹಾಂ, ಹೌದು, ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಪ್ರೋಟೀನ್ ಎಲ್ಲ ಅದ್ರ ಮೇಲೆ ಇರೋದು. ಹೌದೌದು, ತೆಗೆದ್ಬಿಟ್ರೆ ಬೇಸ್ ಇದಾಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಇದರದ್ದು. ಹಾಂ ರೈಸ್. ಹಾಂ ಇದು ರಾಜಮುರಿ ರೈಸ್ ಅಂತ. ಹಾಂ. ಅಂದ್ರೆ ಇದು ಮೈಸೂರು ಮಹಾರಾಜರು ಸ್ಪೆಷಲ್ ಆಗಿ ಬೆಳೀತಾರೆ. ಹೌದಾ? ಹಾಸನ ಈ ಕಡೆ ಮೈಸೂರು ರೀಜನ್ ಅಲ್ಲಿ ಇರುತ್ತೆ. ಹಾಂ. ಹಾಂ, ರಾಜಮುಡಿ ರೈಸ್. ಇದು ಬಂದ್ಬಿಟ್ಟು 1 kgಗೆ 110 ರೂಪಾಯಿ ಇದೆ. ಹಾಂ, ಓಕೆ ಓಕೆ. ಆಮೇಲೆ ಇದು ಜವೆ ಗೋಧಿ ಅಂತ. ಹಾಂ. ಇದು ಗೋಧಿ ಅಂದ್ರೆ ಇದು ಸ್ಪೆಷಾಲಿಟಿ ಏನಂದ್ರೆ ಗ್ಲೂಟೆನ್ ಕಮ್ಮಿ ಇರುತ್ತೆ ಇದರಲ್ಲಿ. ಹಾಂ. ಅದೇ ಜಿಗಿಟಾಂಶ ಅಂತಾರಲ್ಲ, ಹಾಂ ಹಾಂ, ಅದು ಕಮ್ಮಿ ಇರುತ್ತೆ. ಇದು ಸರಿ ಸರಿ. ಲೋಕಲ್ ವೆರೈಟಿ ಜವೆ ಗೋಧಿ ಅಂತ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ. ಉತ್ತರ ಕರ್ನಾಟಕದ ಇದರಿಂದ ಬರೋದು. ಅಲ್ಲಿಂದನೂ ಎಲ್ಲ ಬರುತ್ತಾ ಸರ್ ನಿಮ್ಮದು ಪ್ರಾಡಕ್ಟ್ಸ್? ಹಾಂ ಹಾಂ, ಸರಿ ಸರ್. ಗೋಕಾಕ್ ಸೈಡಿಂದ. ಹಾಂ, ಗೋಕಾಕ್. ಹಾಂ. ಇದು ಎಲ್ಲ ಮಾಮೂಲಿ ರೈಸ್ ಸರ್ ಇದು? ಇದು ಸಿಂಗಲ್ ಪಾಲಿಶ್ ಅಂದರೆ ಪಾಲಿಶ್ ಕಮ್ಮಿ ಕೊಟ್ಟಿರ್ತಾರೆ. ಹಾಂ, ಪಾಲಿಶ್ ಕಮ್ಮಿ ಇರುತ್ತೆ. ಹಾಂ, HMT. ಓಕೆ. ವೈಟ್ ರೈಸು. ಸೋನಮ್ ಅಂತ. ಹಾಂ, ಸೋನಮ್ ಅಕ್ಕಿ. ಸೋನಮ್ ಅಕ್ಕಿ ಎಲ್ಲ ನಿಮಗೆ 90 ರೂಪಾಯಿಗೆ ಇಟ್ಟಿದ್ದೀರಾ? ಬೆಳಗಾಮಲ್ಲಿ ಬೆಳೀತಾರೆ. ಹಾಂ, ಅಂದರೆ ಎಲ್ಲ ದೇಸಿ ವೆರೈಟಿ, ಅಂದರೆ ಪಾಲಿಶ್ ಕಮ್ಮಿ ಇರುತ್ತೆ. ಹಾಂ, ಓಕೆ. ಅಕ್ಕಿ ಇದರಲ್ಲೇ ಒಂದು 2-3 ವೆರೈಟಿ ಥರ ಇದೆ ಅಲ್ಲ ಸರ್? 5-6 ವೆರೈಟಿ. ಓಕೆ. ಇದು ಯಾವುದೋ ಹಿಟ್ಟಿದ್ದೀರಲ್ಲ ಸರ್? ಇದು ರಾಗಿ. ರಾಗಿ. ರಾಗಿ ಎಷ್ಟಿದೆ ಸರ್ ಅದು kg? ರಾಗಿ 70 ರುಪೀಸ್. ಹಾಂ, 70 ರುಪೀಸ್. kgಗೆ 70 ರುಪೀಸ್ ಇದು. ಆಮೇಲೆ ನಮ್ಮ ಹತ್ರ ಬೆಲ್ಲ ಸಿಗುತ್ತೆ. ಬೆಲ್ಲ. ಹಾಂ. ಕೆಮಿಕಲ್ ಇರಲ್ಲ, ಬ್ಲೀಚ್ ಸಾವಯವ ಬೆಲ್ಲ. ಬೆಲ್ಲ ಹಾಂ. ಈ ಕಲರ್ ಇರಬೇಕು. ನೀವು ಮಾರ್ಕೆಟಲ್ಲೆಲ್ಲ ಸಿಕ್ಕೋದೆಲ್ಲ ಬ್ಲೀಚ್ಡ್ ಇರುತ್ತೆ. ಹಾಂ ಹಾಂ, ಇದು ವಿತೌಟ್ ಎನಿ ಕೆಮಿಕಲ್ ಟ್ರೀಟ್ಮೆಂಟ್. ಸರಿ ಸರಿ ಸರಿ. ಬೆಂಡೆ ರಸ ಯೂಸ್ ಮಾಡ್ತಾರೆ ಅಂದರೆ ಹಾಂ. ಇದು ಮಾಡೋಕ್ಕೆ. ಅದು ಎಲ್ಲ ಯಾವುದು ಹ್ಯಾಂಡ್ ವಾಶ್ದ ಸರ್ ಅದು? ಇವೆಲ್ಲ ನ್ಯಾಚುರಲ್ ಹ್ಯಾಂಡ್ ವಾಶ್. ಹಾಂ, ಇದೆಲ್ಲ ಬಾತ್ ಆ್ಯಂಡ್ ಬಾಡಿ ವಾಶು. ಹಾಂ, ಶಾಂಪೂ. ಶಾಂಪೂ. ಹಾಂ, ಇದೆಲ್ಲ ಏನು ಅಂದರೆ ಮಾಮೂಲಿ ಇದು ಸೀಗೆಕಾಯಿ, ಅಂಟ್ವಾಳ ಹಾಂ, ಅದೆಲ್ಲ ಹಾಕಿ ಮಾಡಿದ್ದಾರೆ. ಅಂದರೆ ಎಕೋ ಸತ್ವ ಕಂಪ್ನಿದೆ ಸರ್ ಇದು? ಎಲ್ಲ ಬ್ರಿಕ್ಸ್ ಅಂತ. ಬ್ರಿಕ್ಸ್ದು. ಹಾಂ, ಬ್ರಿಕ್ಸ್. ಬಯೋಲಾಜಿಕಲ್ ರಿಸರ್ಚ್ ಬ್ರಿಕ್ಸ್ ಅಂತಿದೆ. ಹಾಂ, ಹೌದು. ಸರಿ ಸರಿ. ಹಾಂ, ಸರಿ. ಇದೆಲ್ಲ ಏನು ಅಂದರೆ ನ್ಯಾಚುರಲ್, ಅಂದರೆ ಹಾರ್ಮ್ ಇರಲ್ಲ. ಹಾಂ, ಇವೆಲ್ಲ ಹಾರ್ಮ್ ಇರಲ್ಲ. ಇದು ನೀವು ಗಾರ್ಡನಿಂಗು ಯೂಸ್ ಮಾಡ್ಬೋದು. ನೀವು ಇದು ಯೂಸ್ ಮಾಡೋದ್ಮೇಲೆ ನೀರನ್ನ ಹಾಂ ಹಾಂ, ಈ ಪಾತ್ರೆ ತೊಳೆ ಡಿಶ್ ವಾಶ್ ಇರುತ್ತೆ, ಅದನ್ನ ನೀವು ಪಾತ್ರೆ ತೊಳೆದಾದ್ಮೇಲೆ ಬೇಕಾದ್ರೆ ಆ ನೀರನ್ನ ನೀವು ಗಾರ್ಡನಿಂಗು ಯೂಸ್ ಮಾಡ್ಬೋದು. ಪಾತ್ರೆ ತೊಳೆದಿದ್ದು ನೀರುಗಳು ಉಳಿದಿರೋದನ್ನ ಅದನ್ನ ಬೇಕಾದ್ರೆ ನಿಮ್ಮ ಗಿಡಕ್ಕೂ ಹಾಕೋದು ಹಾರ್ಮ್ಫುಲ್ ಇಲ್ಲ, ಯಾಕಂದರೆ ಹಾರ್ಮ್ಫುಲ್ ಸರ್ಫೆಕ್ಟೆಂಟ್ಸು ಅದ್ಯಾವು ಇರಲ್ಲ. ಹಾಂ ಹಾಂ, ಓಕೆ ಓಕೆ. ಹ್ಯಾಂಡ್ ವಾಶು, ಬಾಡಿ ವಾಶು, ಶಾಂಪೂಸ್, ಆ ಸೆಕ್ಷನ್ ಎಲ್ಲ ಇದು ಅಲ್ವಾ? ಕ್ಲೀನರು, ಫ್ಲೋರ್ ಯಾವುದು, ಫ್ಯಾಬ್ರಿಕ್ ವಾಶ್ದು, ನ್ಯಾಚುರಲ್ ಸರ್ಫೇಸ್ ಕ್ಲೀನರ್ದು. ಓಕೆ. ಇದು ಸರ್ ಟ್ಯಾಮ್ರಿಂದು. ಇದು ದೇಸಿ ಕೌಗಿ ಅಂತ. ದೇಸಿ ಕೌಗಿ. ಮಿಲ್ಕಿಂದ ಮಾಡಿರೋದು. ಹಾಂ, ಅಂದ್ರೆ ನಮ್ಮ ದೇಶದ ತಳಿನ ಬಿಲೋನಾ ಮೆಥಡ್ ಅಲ್ಲಿ ಅಂತ. ಅಂದ್ರೆ ಹಾಲನ್ನ ಕರೆದು ಕಾಯಿಸಿ ಹೆಪ್ಪಾಕಿ ಕಡ್ದು ಆಮೇಲೆ ಬೆಣ್ಣೆ ತೆಗೆದು ಬೆಣ್ಣೆಲಿ ತುಪ್ಪ ಮಾಡಿರೋ ಇದರದು ದೇಸಿ ತುಪ್ಪ ಅದ ಸರ್ ಇದು? ದೇಸಿ ಬಿಲೋನಾಗಿ. ಬಿಲೋನಿ. ಎಷ್ಟಿದೆ ಸರ್ ಇದು kg? ಇದು ಅರ್ಧ ಲೀಟ್ರು ಮೇಡಮ್. ಇದು ಹಾಫ್ ಲೀಟರ್. ಹಾಫ್ ಲೀಟರ್ 800 ರೂಪಾಯಿ. ಲೀಟರ್ 1 kg ತೊಗೊಂಡ್ರೆ ಏನೋ ಕಡಿಮೆ ಆಗುತ್ತಾ? ಇಲ್ಲ ಮೇಡಮ್, ಇದು 1600 ರೂಪಾಯಿ ಅಷ್ಟೇನೆ. ಹಾಂ. ಈ ಕಡೆ ಎಲ್ಲ ಗ್ರೌಂಡ್ ನೆಟ್ ಎಣ್ಣೆದು ಇರೋದಲ್ಲ? ಹಾಂ, ಕಳೆಕಾಯಿ ಗ್ರೌಂಡ್ ನೆಟ್. ಗಾಣದ ಎಣ್ಣೆಗಳು ಇದು ಅಲ್ವಾ? ಗಾಣದಲ್ಲಿ ಮಾಡಿರೋದು. ಹಾಂ, ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ ಇದು. ಹಾಂ, ಇಲ್ಲೆಲ್ಲ ತೋರಿಸೋ ಎಣ್ಣೆಗಳೆಲ್ಲ ವುಡ್ ಪ್ರೆಸ್ ಆಯಿಲ್ ಇದರದೇನೆ ಮಾಡ್ತಾರೆ, ಗಾಣದಲ್ಲಿ ಮಾಡಿರೋದು ಇದರದು. ಹಾಂ, ಕೊಕೊನೆಟ್ ಆಯಿಲು ಇದೆ, ತಲೆಗೆ ಹಾಕೋ ಎಣ್ಣೆ ಇದರದು. ಹಾಂ, ಅಡುಗೆಗೂ ಯೂಸ್ ಮಾಡೋರು ಮಾಡ್ಬೋದು, ಅಷ್ಟು ಪ್ಯೂರ್ ಇದೆ ಅಂತ. ಪ್ಯೂರಿಟಿ. ಹಾಂ, ಹಾಂ, ಅವ್ರದಕ್ಕೂ ಯೂಸ್ ಆಗುತ್ತೆ. ಹಾಂ, ಹಲ್ವಾರು ರೀತಿಲಿ ಯೂಸ್ ಮಾಡ್ಕೋಬೋದು ಅದನ್ನು.
ಹ್ಞೂ ಈ ಸೈಡ್ ಎಲ್ಲ ಬಂದರೆ ಸರ್ ಇದೂ ಎಣ್ಣೆ ಇದರದೇನಾ? ಇದು ಗ್ಲಾಸ್ ಬಾಟಲ್ ಇರುತ್ತೆ. ಹಾಂ, ಗ್ಲಾಸ್ ಬಾಟಲ್ದು ಅದೇನೆ ಗ್ಲಾಸ್ ಬಾಟಲ್. ಹಾಂ, ಕಸ್ಟಮರ್ ಗ್ಲಾಸ್ ಬಾಟಲ್ ಕೇಳ್ತಾರಲ್ಲ. ಹಾಂ, ಪ್ರೈಸಸ್ ಏನೋ ವೇರಿ ಇದೆಯಾ ಸರ್ ಅದಕ್ಕೂ ಇದು? ಅದಕ್ಕೆ ನಾವು 20 ರೂಪೀಸ್ ಗ್ಲಾಸ್ ಬಾಟಲ್ ಚಾರ್ಜಸ್ ಮಾತ್ರ ಮಾಡ್ತೀವಿ. ಹಾಂ, ಇದು ಎಕ್ಸ್ಟ್ರಾ ಒಂದು ಸ್ವಲ್ಪ ಆಗುತ್ತೆ ಇದು. ಗ್ಲಾಸ್ ಬಾಟಲ್ ಚಾರ್ಜಸ್ ಮಾಡ್ತೀವಿ. ಹ್ಞೂ ಹ್ಞೂ ಇದು ರಾಕ್ ಸಾಲ್ಟ್ ಅಂತ, ರಾಕ್ ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತಾನು ಅಂತಾರೆ. ಹಾಂ ಹಾಂ, ಇದು ಮೈನಿಂಗ್ ಮಾಡ್ತಾರೆ. ಹಿಮಾಲಯನ್ ರೀಜನ್ ಅಲ್ಲಿ ಮೈನಿಂಗ್ ಆಗುತ್ತೆ. ಅಲ್ಲಿಂದ ಸೋರ್ಸ್ ಆಗುತ್ತೆ. ಸೊ ಬರೋದು ನ್ಯಾಚುರಲ್ ರಾಕ್ ಸಾಲ್ಟ್ ಸಿಕ್ಕತ್ತೆ, ಅದನ್ನ ಗ್ರೈಂಡ್ ಮಾಡ್ತೀವಿ. ಹಾಂ, ಇದು ಸೀ ಸಾಲ್ಟ್ ಅಂತ, ಸಮುದ್ರದ ಉಪ್ಪು. ಹಾಂ, ಸಮುದ್ರದ ಉಪ್ಪು ತೋರಿಸಿ ಸರ್. ಇದು ಸೀ ಸಾಲ್ಟ್. ಹ್ಞೂ ಇದು ಸಮುದ್ರದ ಉಪ್ಪು ಅಂದರೆ ಮಾಮೂಲಿ ಸಮುದ್ರದ ಹತ್ರ ಮಾಡೋದು, ರಿಫೈನ್ ಎಲ್ಲ ಇರಲ್ಲ. ಮಾರ್ಕೆಟಲ್ಲಿ ಸಿಕ್ಕೋದೆಲ್ಲ ಬರೀ ಸೋಡಿಯಂ ಕ್ಲೋರೈಡ್ಗೆ ಕೆಮಿಕಲ್ ಬ್ಲೀಚ್ ಮಾಡಿ ರಿಫೈನ್ ಮಾಡಿರ್ತಾರೆ. ಇದೆಲ್ಲ ಏನು ಕೆಮಿಕಲ್ ಬ್ಲೀಚ್ ಏನು ಇರಲ್ಲ ಇದರಲ್ಲಿ. ಪೊಟ್ಯಾಷಿಯಮ್, ಸೋಡಿಯಮ್, ಮೆಗ್ನೀಷಿಯಮ್, ಎಸೆನ್ಷಿಯಲ್ ಇದು ಮಿನರಲ್ಸ್ ಎಲ್ಲ ಇರುತ್ತೆ ಇದರಲ್ಲಿರುತ್ತೆ. ಹಾಂ, ಇದು ನಮ್ಮ ಹತ್ರ ಇದು ತೊಗರಿಬೇಳೆ ಇದೆ. ಇದು ಸಿಪ್ಪೆ ಇರೋದು. ಹಾಂ, ಅಲ್ಲೆಲ್ಲ ಸಿಗೋದೆಲ್ಲ ಪಾಲಿಶ್ಡ್ ಆಗಿರುತ್ತೆ. ಈ ಥರ ಅನ್ಪಾಲಿಶ್ ಸಿಪ್ಪೆ ಇಲ್ಲದ್ದು, ಇದರಲ್ಲಿ ಪ್ರೋಟೀನ್ಸ್ ರಿಚ್ ಆಗಿರುತ್ತೆ. ಹಾಂ, ಎಷ್ಟು ಸರ್ ಇದು ಬೇಳೆದು? ಇದು 255. ಹಾಂ, ತೋರಿಸ್ತೀರ ಸರ್? ಹೌದು, ಅನ್ಪಾಲಿಶ್ಡ್ ಇದರದು. ಹಾಂ, ಹೇರ್ಲೂಮ್ ಅಂತಾರೆ, ತೂರ್ದಾಲ್ ಹೇರ್ಲೂಮ್ ಅಂತ. ಹಾಂ, 1 kg 255. ಓಕೆ, ಹಲ್ವಾರು ಇಟ್ಟಿದ್ದೀರ ಸರ್, ತುಂಬ ಉಪಯೋಗ ಆಗುತ್ತೆ. ಇಲ್ಲಿ ಬಂದರೆ ಒಂದೇ ಕಡೆ ಎಲ್ಲ ಸಿಗುತ್ತೆ. ಇದು ಜವೆಗೋಧಿ ಫ್ಲೋರ್ ಅಂತಾರೆ, ಅದು ನಿಮ್ಗೆ ಅವಾಗಲೇ ತೋರಿಸ್ತಾನಲ್ಲ ಜವೆಗೋಧಿ, ಅದು ಹಿಟ್ಟು. ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಗ್ಲೂಟೆನ್ ಕಮ್ಮಿ ಇರುತ್ತೆ. ಹಾಂ, ಅಂದರೆ ಅಜ್ಜಿಗಿಡ್ನಿನ ಅಂಶ ಅಂತಾರಲ್ಲ, ಅದು ಕಮ್ಮಿ ಇರುತ್ತೆ. ಗ್ಲೂಟೆನ್ ಅಂದರೆ ಗ್ಲೂಟೆನ್ ಲೆಸ್ ಗ್ಲೂಟೆನ್. ಓಕೆ ಓಕೆ. ಹಾಂ, ಇದು ಬ್ರೌನ್ ರೈಸ್. ಬ್ರೌನ್ ರೈಸ್. ಬ್ರೌನ್ ರೈಸ್ ಅಕ್ಕಿ ಪಾಲಿಶ್ ಇಲ್ಲದ್ದು, ಸೋನಾ ಮಸೂರಿ ಪಾಲಿಶ್ ಇಲ್ಲದ್ದು. ಹಾಂ, ಅಲ್ಲಿ ಇದ್ದಿದ್ದು ಸರ್ ಪಾಲಿಶ್ಡ್ ಆಗಿದ್ದು ಫಸ್ಟ್ ಅಲ್ಲಿ ತೋರಿಸಿದ್ರಿ, HMT ಸಿಂಗಲ್ ಪಾಲಿಶ್ದು. ವಿತೌಟ್ ಪಾಲಿಶ್ ಹಾಂ, ಬ್ರೌನ್ ರೈಸ್. ಇದು ಎಷ್ಟು? 90 ರೂಪೀಸ್ ಇದೆ kg. ಸರಿ ಸರ್. ಅಂದರೆ ಈ ಜನ ಎಲ್ಲ ಈ ಪಾಲಿಶ್ ತಿಂದು ಇದು ವಿತೌಟ್ ಪಾಲಿಶ್ ಇರುತ್ತೆ, ಇದ್ರಲ್ಲಿ ಬ್ರಾನ್ ಹಂಗೆ ಇಂಟ್ಯಾಕ್ಟ್ ಆಗಿರುತ್ತೆ. ಆಕ್ಚುಲಿ ಇದು ಕಮ್ಮಿ, ಇದನ್ನು ತಿಂದರೆ ಜನಕ್ಕೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಓಕೆ, ಸರಿ. ಶುಗರು ಆ ಥರ ಇರೋರು ಈ ಥರದ್ದು ಉಪಯೋಗ ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಅವ್ರಿಗೂ ಉಪಯೋಗ ಆಗುತ್ತೆ. ಮತ್ತು ಈ ಕಡೆ ಎಲ್ಲ ಇದೆಲ್ಲ ಇದೆ, ಸ್ಪೈಸಸ್ ಇದೆ. ಅರಿಶಿನದ್ದು ಸರ್. ನ್ಯಾಚುರಲ್ ಅರಿಶಿನ, ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದು. ಹಾಂ ಹಾಂ. ಇದು ಸಕ್ಕರೆ, ಶುಗರ್ ಬ್ರೌನ್ ಅಂತ. ಶುಗರ್ ಬ್ರೌನ್ದು ಸರ್. ಇದೇನಂದ್ರಿ ಸರ್? ಶುಗರ್ ಬ್ರೌನ್ದು. ಇದು ಅಕ್ಕಿ ಅಲ್ಲ, ಇದು ಸಕ್ಕರೆನಾ? ಓಕೆ. ಹಾಂ, ಇದು ಸಕ್ಕರೆ ಏನು ಅಂದರೆ ಇದು ಮೊಲಾಸ್ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತೆ, ಏನು ಬ್ಲೀಚಿಂಗ್ ಎಲ್ಲ ಮಾಡಿರಲ್ಲ. ಹೌದಾ? ಸಕ್ಕರೆ ಎಲ್ಲ ಬ್ಲೀಚಿಂಗ್ ಏನು ಮಾಡಿರಲ್ಲ. ಮಾರ್ಕೆಟಲ್ಲಿ ಸಿಕ್ಕೋದೆಲ್ಲ ವೈಟ್ ಕಲರ್ ಇರುತ್ತೆ, ಬ್ಲೀಚಿಂಗ್ ಏನು ಮಾಡಿರಲ್ಲ. ಮಾಡಿಲ್ದಿದ್ದು ಶುಗರ್ ಬ್ರೌನ್ದು. ಹಾಂ, ನ್ಯಾಚುರಲ್ ಜಾಗ್ರೆ ಪೌಡ್ರ್ ಇದು, ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್. ಓಕೆ. ಇದೆಲ್ಲ ಉತ್ತರಾಖಂಡಿಂದ ಸೋರ್ಸ್ ಮಾಡ್ತೀವಿ. ಎಲ್ಲ ಆರ್ಗ್ಯಾನಿಕ್ ಫಾರ್ಮರ್ಸ್ FPO ಇದೆ, ಅಲ್ಲಿಂದ ಸೋರ್ಸ್ ಮಾಡ್ತೀವಿ. ಓಕೆ ಓಕೆ ಸರ್. ಇದೆಲ್ಲ ಆರ್ಗ್ಯಾನಿಕ್ ಇದ್ದಾರೆ. ಕಾಳು ಉರಾದ್ ಹೋಲ್ ಅಂತಾರಲ್ಲ, ವೈಟ್ ಕಲರ್ ವೈಟ್ ಇರಲ್ಲ, ಮೀಡಿಯಂ ಪಾಲಿಶ್ ಇರಲ್ಲ ನೋಡಿ, ಫುಲ್ ವೈಟ್. ಮಾರ್ಕೆಟಲ್ಲಿ ಸಿಕ್ಕೋದೆಲ್ಲ ಫುಲ್ ವೈಟ್ ಇರುತ್ತೆ. ಹೌದೌದು, ಇದು ಎಲ್ಲೋ ಇಷ್ಟು ವಿತೌಟ್ ಪಾಲಿಶ್. ಹಾಂ, ಸರಿ ಸರಿ ಸರ್. ಇದು ಉದ್ದಿನಬೇಳೆ, ಆರ್ಗ್ಯಾನಿಕ್ ಉದ್ದಿನಬೇಳೆ. ಇದೆಲ್ಲ ಮಹಾರಾಷ್ಟ್ರದಿಂದ. ಹಾಂ, ಅದು ಡಬಲ್ ಇದ್ದಿದ್ದು, ಇದು ಸಿಂಗಲ್ ಅಲ್ಲ, ಅದು ಹೋಲ್, ಅದು ಉರಾದ್ ಹೋಲು. ಇದು ಮಾಮೂಲಿ ಉದ್ದಿನಬೇಳೆ. ಹಾಂ, ಇದೆಲ್ಲ ಮಹಾರಾಷ್ಟ್ರದಿಂದ ಸೋರ್ಸ್. ಹಾಂ, ಮಹಾರಾಷ್ಟ್ರದಿಂದ. ಅದು ಗ್ರೌಂಡ್ನಟ್. ಇದು ಆಂಧ್ರ ಪ್ರದೇಶ್ ಫಾರ್ಮರ್ಸಿಂದ ಸೋರ್ಸ್ ಮಾಡ್ತೀವಿ. ಆಂಧ್ರ ಪ್ರದೇಶ. ಎಷ್ಟಿದೆ ಸರ್ ಅದು kg ಗೆ? ಇದು kg ಗೆ 250
230 ಫುಲ್ ರುಪೀಸ್. ಗ್ರೇಡೆಡ್ ಮೇಡಮ್, ಅಂದರೆ ಒಂದೇ ಥರ ಇರುತ್ತೆ ನೋಡಿ, ಬೋಲ್ಡ್ ಆಗಿರುತ್ತೆ. ಹಾಂ ಹಾಂ, ಕಾಳು ಯಾವುದು ಸಣ್ಣದು ಚೀಕು ಆ ಥರ ಕಾಳಿರಲ್ಲ, ಇರಲ್ಲ. ಗ್ರೇಡೆಡ್. ಹಾಂ ಹಾಂ, ಇದು ಮಡಿಕೆ ಕಾಳು ಅಂತಾರೆ, ಮಡಿಕೆ ಕಾಳು ಸರ್. ಹಾಂ, ಟರ್ಕಿಶ್ ಗ್ರಾಮ್ ಅಂತಾರೆ. ಹಾಂ, ಇದು ಅದೇ ಉತ್ತರ ಕರ್ನಾಟಕದಿಂದ ಅದೇ ಸೋರ್ಸ್ ಮಾಡ್ತೀವಿ, ಈ ಕಡೆಯಿಂದ ಉತ್ತರ ಕರ್ನಾಟಕದಿಂದ. ಹಾಫ್ ಕೆ ಜಿಗೆ 95 ರುಪೀಸ್, 190 ರುಪೀಸ್ 1 kg. ಚಿಲ್ಲಿ ಪೌಡರ್, ಆರ್ಗ್ಯಾನಿಕ್ ಚಿಲ್ಲಿ. ಹಾಂ, ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಸರ್. ಇದು ಯಾವಾಗ ಸರ್ ಓಪನ್ ಆಗಿರೋದು? ಇದು 2016 ಸುಮಾರು ಮಾಹಿತಿ ಕೊಟ್ರಿ ಸರ್. ನಿಮ್ಮ ಸ್ಟೋರಲ್ಲಿ ಏನೇನು ಸಿಗುತ್ತೆ ಅನ್ನೋದೆಲ್ಲ ಹೇಳಿದ್ರಿ. ತುಂಬ ಥ್ಯಾಂಕ್ಸ್. ನನ್ನ ವ್ಯೂವರ್ಸ್ ಯಾರ್ಯಾರು ನೋಡ್ತಾರೆ ಅವರೆಲ್ಲ ಬರ್ತಾರೆ. ಅವ್ರಿಗೆ ಬಂದಾಗ ಏನಿದೆ ಅದು ಪ್ರೈಸ್ದು ನೋಡಿ ಇದು ಮಾಡಿಕೊಡಿ. ಮತ್ತು ನಿಮಗೆ ಪ್ರಶಸ್ತಿ ಎಲ್ಲ ಬಂದಿದೆ, ಹಂಗಾಗಿ ಅದನ್ನೇನಾದರೂ ತೋರಿಸೋದಕ್ಕೆ ಇಷ್ಟಪಡ್ತೀರಾ? ಯಾವುದಿದೆ ಅದರದ್ದು ಪ್ರಶಸ್ತಿ ಯಾವಾಗ ಬಂದಿದೆ ಹೇಳಿ, ನಮ್ಮ ವ್ಯೂವರ್ಸು ನೋಡಲಿ. 2019. ಓಕೆ ಸರ್, 2019 ಬಂದಿರೋದು. ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಂಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಒಂದು ಇಂಟ್ರೆಸ್ಟ್ ಬರುತ್ತೆ, ಮೋಟಿವೇಶನ್ ಬರುತ್ತೆ. ಥ್ಯಾಂಕ್ ಯು.